ಅಂದರೆ ನಮಗೆ ಪ್ರಮುಖವಾಗಿ ನಂದಿ ಹಿಲ್ಸು ಮತ್ತು ಕೆಮ್ಮಣ್ಣಗುಂಡಿ KR ಹಿಲ್ಸ್ ಅಂತ ಹೇಳಿದೆ, ಮತ್ತು ಊಟಿನಲ್ಲಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಇದೆ. ಅದನ್ನು ಬಿಟ್ಟರೆ ನಮ್ಮ ಏನು ಮಡಿಕೇರಿಯ ರಾಜಾ ಸೀಟ್, ಸೊ ಈ ಮೂರು ಕೂಡ ಹಿಲ್ ಸ್ಟೇಷನ್ಸ್ ಬರುತ್ತೆ. ಮತ್ತು ಬಟಾನಿಕಲ್ ಗಾರ್ಡನ್ಸನ್ನು ತೆಗೆದುಕೊಳ್ಳೋದಾದರೆ ಲಾಲ್ಬಾಗು ತಮಗೆಲ್ಲ ತಿಳಿದಿರೋ ಹಾಗೆ ರಾಜ್ಯದ ಪ್ರಪ್ರಥಮ ಬಟಾನಿಕಲ್ ಗಾರ್ಡನ್ ಇದು. ಬ್ರಿಟಿಷರ್ಸು ಸುಮಾರು 1856 ಪ್ರಾರಂಭ ಮಾಡಿದಂಥ ಸಸ್ಯಶಾಸ್ತ್ರೀಯ ತೋಟ. ಸೊ ತದನಂತರ ಆ್ಯಕ್ಚುಲಿ 2011ರಲ್ಲಿ ಇದೇ ಮಾದರಿನಲ್ಲಿ ಸುಮಾರು 165 ವರ್ಷಗಳ ನಂತರ ಸಸ್ಯಶಾಸ್ತ್ರೀಯ ತೋಟಗಳನ್ನು ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಬಯಕೆಯಿಂದ ನಾವು ಈ ಬಟಾನಿಕಲ್ ಗಾರ್ಡನ್ಸನ್ನು ಮಾಡಬೇಕು ಅಂತೇಳಿ ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡು ಸರ್ಕಾರದ ಅನುಮೋದನೆ ತೆಗೆದುಕೊಂಡ್ವಿ. ಸೊ ಈಗ ಪ್ರಸ್ತುತ ಬೆಂಗಳೂರಿನ ಏನೋ ಒಂದು ಈಸ್ಟ್ ಲಾಲ್ಬಾಗ್ ಅಂತೇಳಿ ಕನಮಂಗಲ, ಅಲ್ಲಿ ಒಂದು 70 ಎಕರೆನಲ್ಲಿ ಒಂದು ಹೊಸ ಸಸ್ಯಶಾಸ್ತ್ರೀಯ ತೋಟ ಉದ್ಘಾಟನೆಯಾಗಿದೆ. ಆಮೇಲೆ ಅದೇ ರೀತಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ನಮ್ಮ ಏನು ಲಕ್ಷ್ಮೀ ಟೆಂಪಲ್ ಇದೆ, ಗೊರವನಹಳ್ಳಿ ಲಕ್ಷ್ಮಿ, ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಸುಮಾರು 223 ಎಕರೆನಲ್ಲಿ ಒಂದು ಸಸ್ಯಶಾಸ್ತ್ರೀಯ ತೋಟ ಬರ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅದು ಈಗ ನಮ್ಮ ಲಾಲ್ಬಾಗು ಏನು ನಮ್ಮ ರಾಷ್ಟ್ರದ 2ನೇ ಸಸ್ಯಶಾಸ್ತ್ರೀಯ ತೋಟ ಆದರೆ ಅದು ರಾಷ್ಟ್ರದ 3ನೇ ಸಸ್ಯಶಾಸ್ತ್ರೀಯ ತೋಟ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. 233, ಲಾಲ್ಬಾಗು 240 ಎಕರೆ. ಹಾಗಾಗಿ ಅದು ಸುಮಾರು 110 ಎಕರೆ ಪ್ರದೇಶ ಈಗ ಅಭಿವೃದ್ಧಿ ಆಗಿದೆ. ಸುಮಾರು 1500ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, ದೇಶ ವಿದೇಶಿ ಸಸ್ಯ ಪ್ರಭೇದಗಳನ್ನ ಪರಿಚಯ ಮಾಡಿದ್ವಿ. ಅದನ್ನ ಏನು ಪ್ರಧಾನಮಂತ್ರಿಗಳು ಇಲ್ವೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಂದ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪೂರಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಡಾಕ್ಟರ್ MH ಮರಿಗೌಡ ನ್ಯಾಷನಲ್ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ. ಸೊ ಮತ್ತೆ ಉಳಿದಂತೆ ಮೈಸೂರಿನಲ್ಲಿ ಲಿಂಗಾಂಬುದಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಅದು 30 ಎಕರೆ ಪ್ರದೇಶ. ಅದು 2024 ಮಾರ್ಚಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ. ಅದು ಮೈಸೂರು ಜಿಲ್ಲೆಯ ಪ್ರಪ್ರಥಮ ಸಸ್ಯಶಾಸ್ತ್ರೀಯ ತೋಟ. ಅದೇ ರೀತಿ ತೆರಕನಹಳ್ಳಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯ ತೆರಕನಹಳ್ಳಿನಲ್ಲಿ ಮತ್ತೊಂದು ಸಸ್ಯಶಾಸ್ತ್ರೀಯ ತೋಟ 30 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಾ ಇದೆ. ಅದು ತಮಗೆಲ್ಲ ತಿಳಿದಿರುವ ಹಾಗೆ ಪಶ್ಚಿಮ ಘಟ್ಟಕ್ಕೆ ಹೊಂದ್ಕೊಂಡಿರೋದ್ರಿಂದ, ಆಮೇಲೆ ಈ ಒಂದು ದೇಶದಲ್ಲಿ ಪಶ್ಚಿಮ ಘಟ್ಟ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಪ್ರಮುಖವಾಗಿ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಈ 4 ರಾಜ್ಯಗಳಲ್ಲಿ ಅದು ಹಾದೋಗುತ್ತೆ. ಸೊ ಸುಮಾರು 10-15 ಸಾವಿರ ಸ್ಪೀಸೀಸ್ಗೂ ಕೂಡ ಹೆಚ್ಚು ಸಸ್ಯ ಪ್ರಭೇದಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಅದರಲ್ಲಿ ಕೆಲವು ಅಳಿವಿನಂಚಿಗೆ ಹೋಗ್ತಾ ಇದೆ. ಅಂತಹ ಸಸ್ಯ ಪ್ರಭೇದಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತೆರಕನಹಳ್ಳಿ ಸಸ್ಯ ತೋಟದಲ್ಲಿ ಆ ಸಸ್ಯ ಪ್ರಭೇದಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.